ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಬಯಲು, ನ್ಯಾಯಬೆಲೆ ಅಂಗಡಿ ಸೀಸ್, ಮಾಲೀಕ್ ಸಸ್ಪೆಂಡ್. ಜೀವ ಬೆದರಿಕೆ ಹಾಗೂ ನಕಲಿ ದಾಖಲೆಗಳಿಂದ 30 ಲಕ್ಷ ರೂಪಾಯಿ ಅನುದಾನ ದುರುಪಯೋಗ ಆರೋಪ ಕ್ರಮಕ್ಕೆ ಅಂಬಾಜಿಮೇಟಿ ಆಗ್ರಹ. ಕಲಬುರಗಿಯಲ್ಲಿ ಮಾರ್ಚ್ 26ರಂದು 11ನೇ ವರ್ಷದ ಶ್ರೀರಾಮನವಮಿ ಉತ್ಸವ 15 ಅಡಿ ಎತ್ತರದ ಮೂರ್ತಿ ಮೆರವಣಿಗೆ. ಕಲಬುರಗಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿ ಶಂಕುಸ್ಥಾಪನೆ ವೇಳೆ ಶಾಸಕರ ವಾಗ್ವಾದ. ಮಾರ್ಚ್ 26ರಂದು ಕಲಬುರಗಿಯಲ್ಲಿ ಭವ್ಯ ರಾಮನವಮಿ ಮೆರವಣಿಗೆ, 18 ಅಡಿ ಎತ್ತರದ ಸೂರ್ಯ ರೂಪದ ರಾಜಾರಾಮ್ ಮೂರ್ತಿಗೆ ಮೆರವಣಿಗೆ. ಈಗ ವಾರ್ತೆಗಳ ವಿವರ. ಬಡವರ ಪಾಲಾಗಬೇಕಿದ್ದ ಪಡಿತರ ಅಕ್ಕಿ ಕಳ್ಳ ಸಾಗಾಟದ ದೊಡ್ಡ ದಂಧೆ ಕಲಬುರಗಿಯಲ್ಲಿ ಬಯಲಾಗಿದೆ. ರೇಷನ್ ಅಂಗಡಿಯಿಂದಲೇ ರಾತ್ರೋರಾತ್ರಿ ಅಕ್ಕಿ ಸಾಗಾಟ ಮಾಡಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಆಹಾರ ಇಲಾಖೆ ಅಧಿಕಾರಿಗಳಿಂದ ಅಂಗಡಿ ಸೀಸ್ ಮಾಡಿ ಮಾಲೀಕರನ್ನು ಸಸ್ಪೆಂಡ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಬಡ ಜನರ ಪಾಲಾಗಬೇಕಿದ್ದ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಕಾಳಸಂತೆಗೆ ಸಾಗಾಟ ಮಾಡುತ್ತಿದ್ದ ಘಟನೆ ಕಲಬುರಗಿ ನಗರದಲ್ಲಿ ಬೆಳಕಿಗೆ ಬಂದಿದೆ. ನಗರದ ವಿಜಯನಗರ ಪ್ರದೇಶದಲ್ಲಿರುವ ನ್ಯಾಯಬೆಲೆ ಅಂಗಡಿಯೊಂದರಿಂದ ರಾತ್ರೋರಾತ್ರಿ ಅಕ್ಕಿ ಸಾಗಾಟ ಮಾಡುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಹಿಡಿಯಲ್ಪಟ್ಟಿದ್ದು, ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಆರೋಪದ ಪ್ರಕಾರ ಅಂಗಡಿ ಮಾಲೀಕರು ಬಡ ಜನರಿಗೆ ರೇಷನ್ ಖಾಲಿ ಎಂದು ಹೇಳಿ ಅದೇ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಬಿಂದಾಸ್ ಮಾರಾಟ ಮಾಡುತ್ತಿದ್ದರು. ಅಲ್ಲದೆ ಅಕ್ಕಿಯನ್ನು ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. ಈ ಕುರಿತು ಜೆಡಿಎಸ್ ಕಾರ್ಮಿಕ ಘಟಕದ ಜಿಲ್ಲಾ ಅಧ್ಯಕ್ಷ ರಾಜೇ ಪಟೇಲ್ ಅವರು ಸಿಸಿಟಿವಿ ದೃಶ್ಯಗಳೊಂದಿಗೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ದರು. ದೂರಿನ ಆಧಾರದ ಮೇಲೆ ತನಿಖೆ ನಡೆಸಿದ್ದ ಅಧಿಕಾರಿಗಳು ಆರೋಪ ಸತ್ಯವಾಗಿರುವುದನ್ನು ಕಂಡು ಸಂಬಂಧಿಸಿದ ನ್ಯಾಯಬೆಲೆ ಅಂಗಡಿಯನ್ನು ಸೀಸ್ ಮಾಡಿ ಅಂಗಡಿ ಮಾಲೀಕರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಈ ಕ್ರಮಕ್ಕೆ ಪ್ರತಿಕ್ರಿಯಿಸಿದ ರಾಜೇ ಪಟೇಲ್ ಅವರು ಬಡಜನರ ಅಕ್ಕಿಯನ್ನು ಕದ್ದುಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಮುಂದೆಯೂ ಇಂತಹ ಅಕ್ರಮಗಳನ್ನು ತಡೆಯಲು ಇಲಾಖೆ ಅಧಿಕಾರಿಗಳು ಕಠಿಣ ಕ್ರಮಗಳನ್ನು ಕೈಗೊಂಡು ಬಡಜನರಿಗೆ ನ್ಯಾಯ ಒದಗಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ.
ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ಪಡಿತರ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಅಗತ್ಯವಿದೆ ಎಂಬ ಬೇಡಿಕೆ ಮತ್ತೆ ಕೇಳಿಬರುತ್ತಿದೆ. ನಾವು ಒಂದು 8 ದಿನ ಹಿಂದೆ ಒಂದು ಶಾಪ್ ನಂಬರ್ 211 GR ನಗರ್ ಮನೋಹರ್ ಔಟೆ ಹಿಂದ್ಗಡೆ ಒಂದು ರಾಷನ್ ಅಂಗಡಿ ಇದೆ. ಅದರದ್ದು ಧ್ವನಿ ಎತ್ತಿದ್ದೆವು, ವಿಡಿಯೋಗೆ ಸಾತಿತ್ತು, ಆಫೀಸರ್ಗಳಿಗೆ ಕೊಟ್ಟಿದ್ದೆವು. ಅದು ಶಾಪ್ ಬಂದ್ ಮಾಡಬೇಕು, ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಅಂದಿದ್ದೆವು. ಈಗ ಅವ್ರಿಗೆ ಸಸ್ಪೆಂಡ್ ಮಾಡಿದ ಅಂತ ಹೇಳಿದ್ದಾರೆ ಫುಡ್ ಆಫೀಸರ್ಗಳು. ಅವ್ರಿಗೆ ಧನ್ಯವಾದ. ಇಂಥದ್ದೇ ಇದೇ ಥರ ಕೆಲಸ ಮಾಡಿದ್ರು ಆಫೀಸರ್ಗಳು, ನಮ್ಮ ಜನರಿಗೆ ಲಾಭ ಆಗ್ತದೆ. ನಾನು ಮನಸ್ಸಿಂದ ಧನ್ಯವಾದ ಇನ್ನೊಂದು ಸಲ ಹೇಳ್ತೀನಿ. ಇನ್ನೂ ಭಾಳವ ಹಗರಣಗಳು ಇದೇ ಥರ ರಾಷನ್ ಅಂಗಡಿದವರು ಹೀಗೆ ಡೈಲಿ ನಡೆದಿದೆ, ಮಾಲ್ ಡಂಪ್ ಮಾಡಿ ಮಾರ್ತಾ ಇದ್ದಾರೆ. ಇದೇ ಥರ ಇನ್ನೂ ಭಾಳ ಇದೆ. ಅದು ಬೈಲಿಗೆ ಬರೋದು ಭಾಳ ಇಂಪಾರ್ಟೆಂಟ್ ಇದೆ. ಅದು ಭೀ ತರ್ತೀನಿ ತಂದು ಇದೇ ಥರ ಆಫೀಸರ್ಗಳು ಕೆಲಸ ಮಾಡ್ತಾರಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಈ ಥರ ಒಂದಾಗಿದೆ. ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ, 18 ತಾರೀಕು ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಇವತ್ತು ನನಗೆ ಫೋನ್ ಮಾಡಿ ಕೇಳಿದೆ ನಾನು, ಯಾಕಂದರೆ ಆಫೀಸರ್ಗಳಿಗೆ ಕೇಳಿದೆ, ಸರ್ ಅದು ಆ್ಯಕ್ಷನ್ ತೊಗೊಂಡ್ರೆ ಅನ್ನೋದು. ಅವ್ರು ಹೇಳಿಬಿಟ್ರು, ಸರ್ ನೀವು ಹೇಳಿದ್ರಲ್ಲ ಸಸ್ಪೆಂಡ್ ಮಾಡಿದ್ದೇವೆ ಅಂತ ಹೇಳಿದ್ರು. ಅವ್ರಿಗೆ ಧನ್ಯವಾದ, ಮತ್ತೊಂದು ಸಲ ಧನ್ಯವಾದ ಹೇಳ್ತೀನಿ. ಇದೇ ಥರ ಕೆಲಸ ಮಾಡಲಿ. ನಮ್ಮ ಸರ್ಕಾರದಿಂದ ಆಗ್ರಹ ಇತ್ತು, ಇಂಥವ್ರಿಗೆ ಕಳ್ಳರಿಗೆ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಬಡ್ರಿಗೆ ಅನ್ನ ಏನು ಕೊಡ್ತಾಯಿದ್ರು, ಇವರು ಮಾರಾಟ ಮಾಡ್ತಾಯಿದ್ರು. ಮತ್ತೊಮ್ಮೆ ಸಲ ಧನ್ಯವಾದ. ಅಂಗವಿಕಲ ಹಕ್ಕುಗಳ ಹೋರಾಟಗಾರ ಅಂಬಾಜಿ ಮೇಟಿ ಅವರ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಿರುವ ಗಂಭೀರ ಆರೋಪ ಕೇಳಿಬಂದಿದೆ. ರಸ್ತೆಯಲ್ಲಿ ನಿಂತು ಅವರ ತಾಯಿಗೆ ಬೆದರಿಕೆ ಹಾಕಲಾಗಿದೆ. ಈ ಕುರಿತು ಕ್ರಮ ಕೈಗೊಳ್ಳುವಂತೆ ದೂರು ಸಲ್ಲಿಸಲಾಗಿದೆ ಎಂದು ಅಂಬಾಜಿ ಮೇಟಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ತಾರ್ಫಲ್ ಬಡಾವಣೆಯಲ್ಲಿ ವಾಸಿಸುವ ಅಂಬಾಜಿ ಪ್ರಭಣ್ಣ ಮೇಟಿ ಅವರು ತಮ್ಮ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಲಾಗುತ್ತಿರುವ ಕುರಿತು ಪೊಲೀಸ್ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಅಂಗವಿಕಲ ಹಕ್ಕುಗಳ ಹೋರಾಟಗಾರರಾಗಿರುವ ಅವರು, ಕೆಲವು ವ್ಯಕ್ತಿಗಳು ತಮ್ಮ ತಾಯಿಯನ್ನು ಸಾರ್ವಜನಿಕ ರಸ್ತೆಯಲ್ಲಿ ತಡೆದು ನಿಲ್ಲಿಸಿ ನಿನ್ನ ಮಗನನ್ನು ಹೊಡೆದು ಕೊಲ್ಲುತ್ತೇವೆ ಎಂದು ಬೆದರಿಕೆ ಹಾಕಿರುವುದಾಗಿ ಆರೋಪಿಸಿದ್ದಾರೆ. ಇದರಿಂದ ಕುಟುಂಬದಲ್ಲಿ ಭಯ ಮತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿ ಅವರು, ಸೇಡಂ ಪಟ್ಟಣದ ಭವಾನಿ ನಗರದಲ್ಲಿರುವ ವಿಜಯಲಕ್ಷ್ಮಿ ವೃದ್ಧಾಶ್ರಮ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸುಮಾರು 30 ಲಕ್ಷ ರೂಪಾಯಿ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಂಡಿರುವ ಬಗ್ಗೆ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ. ವಾಸ್ತವದಲ್ಲಿ ವೃದ್ಧಾಶ್ರಮ ಕಾರ್ಯನಿರ್ವಹಿಸುತ್ತಿಲ್ಲದೆ ಖಾಲಿ ಕಟ್ಟಡಕ್ಕೆ ನಾಮಫಲಕ ಅಳವಡಿಸಿ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಿತ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸರ್ಕಾರದ ಹಣವನ್ನು ವಾಪಸ್ ಪಡೆಯಬೇಕು ಎಂದು ಅಂಬಾಜಿ ಮೇಟಿ ಆಗ್ರಹಿಸಿದ್ದಾರೆ. ಜೊತೆಗೆ ತಮ್ಮ ಕುಟುಂಬದ ಭದ್ರತೆಗೆ ಸೂಕ್ತ ರಕ್ಷಣಾ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಮೂಲಕ 2 ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೀನಿ. ಒಂದನೇದು, ಕಳೆದ ತಿಂಗಳಲ್ಲಿ ನಾನು 27ನೇ ತಾರೀಕು ದೇವದೂರು ತಾಲೂಕು ತಹಸೀಲ್ದಾರು ಮತ್ತು ಬೀದರ್ ಜಿಲ್ಲೆಯಲ್ಲಿ ಸಹಾಯಕ ಆಯುಕ್ತರಾಗಿರುವಂಥ ವಾಣಿಜ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಇವರು ಅಂಗವಿಕಲ ಕೋಟಾದ ನೇಮಕಾತಿ ಆಗಿದ್ದಾರೆ. ಅವರು ಮರು ತಪಾಸಣೆ ಮಾಡಿ ಅವರು ನಿಜವಾದ ಅಂಗವಿಕರು ಇದ್ದಾರೋ ಇಲ್ವೋ ಅನ್ನೋದು ಸತ್ಯಾಸತ್ಯದ ಬಹಿರಂಗಪಡಿಸ್ಬೇಕಂತ ಸರ್ಕಾರ ನಾವು ಒತ್ತಾಯಪಡಿಸಿದ್ದೆ. ಈ ಹಿನ್ನೆಲೆಯಲ್ಲಿ ನನಗೆ ಇದೇ ತಿಂಗಳ 14ನೇ ತಾರೀಕು ನನ್ನ ಮನೆ ಹತ್ರ ನನ್ನ ತಾಯಿಗೆ ಹೋಗಿ, ನಿನ್ನ ಮಗನಿಗೆ ಕೊಲೆ ಮಾಡ್ತೀವಿ, ಇಲ್ಲಾಂದ್ರೆ ಅದು ಕೇಸ್ ವಾಪಸ್ ತಗೋ ಅಂತೇಳಿ ಪ್ರೆಸ್ ಮೀಟ್ ಮಾಡ್ಯಾನ, ನಮ್ಮದೆಲ್ಲ ಹೆಸರು ಖರಾಬ್ ಮಾಡ್ಯಾನ ಅಂತೇಳಿ ನಮ್ಮ ಲಿಂಗರಾಜ್ ತಾರ್ಪೇಲ್ ಅವರು ಆ ಸದರಿ ಅಧಿಕಾರಿಗಳ ಸಹೋದರ ಹಿರಿಯರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಮತ್ತು ಅವರ ಅಕ್ಕನ ಪತಿ ತಿಮ್ಮಣ್ಣ ಭೀಮಶಾ ಕವಳೇಕರ್ ಅಂತ ಇಬ್ಬರು ಕೂಡ ನನಗೆ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಹರಾಸ್ಮೆಂಟ್ ಕೊಡೋದ್ರ ಜೊತೆಗೆ ನಾನು ಇದು ಏನು ಪ್ರೆಸ್ ಮೀಟ್ ಮಾಡಿದ್ದೀನಿ, ಇದು ವಾಪಸ್ ಹೋಗಬೇಕು ಮತ್ತು ಕೊಟ್ಟಂಥ ದೂರನ್ನು ವಾಪಸ್ ಹೋಗ್ಬೇಕಂತೇಳಿ ನನ್ನ ಮೇಲೆ ನಿರಂತರವಾಗಿ ಜೀವ ಬೆದರಿಕೆ ಹಾಕುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗಾಗಲೇ ನಾನು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಲ್ಲಿ ದೂರು ಕೂಡ ಸಲ್ಲಿಸಿದ್ದೀನಿ, ಜೊತೆಗೆ ಸಿಟಿ ಕಮಿಷನರ್ ಅವರಿಗೆ ಕೊಟ್ಟಿದ್ದೀನಿ. ಈ ರೀತಿ ಕ್ಷುಲ್ಲಕವಾಗಿ ಹಣ ಬಲ, ತೋಳ್ಬಲ ಮತ್ತು ಅಧಿಕಾರ ಬಲದಿಂದ ನಾನು ಹರಾಸ್ಮೆಂಟ್ ಮಾಡಿ ನನಗೇನು ಹಿಂದೆ ಸರಿಸಬೇಕನ್ನೋ ಪ್ರಯತ್ನ ಮಾಡ್ತಾರೆ. ಅದು ಯಾವತ್ತೂ ಸಾಧ್ಯ ಇಲ್ಲ. ಜೊತೆಗೆ ಸೇಡಂ ತಾಲೂಕಿನ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಮತಕ್ಷೇತ್ರದಲ್ಲಿ ಸೇಡಂ ತಾಲೂಕಿನ ಭವಾನಿ ನಗರದಲ್ಲಿ
ಅವರ ಲಿಂಗರಾಜ್ ತಾರ್ಕಲ್ ಅವರ ಪತ್ನಿ ಹೆಸರಿನಲ್ಲಿ ವಿಜಯಲಕ್ಷ್ಮಿ ಅವರ ಹೆಸರಿನಲ್ಲಿ ಒಂದು ವೃದ್ಧಾಶ್ರಮ ಮಾಡ್ತಾ ಇದ್ದೀವಿ ಅಂತೇಳಿ ನಡೆಸ್ತಾ ಇದ್ದೀವಿ ಅಂತ 2018ರಿಂದ ನಡೆಸ್ತಾ ಇದ್ದೀವಿ ಅಂಥೇಳಿ ಸರ್ಕಾರ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ 2023ರಲ್ಲಿ ವರ್ಷಕ್ಕೆ 12 ಲಕ್ಷ ರೂಪಾಯಿ ಗ್ರ್ಯಾಂಟ್ ಮಂಜೂರಾತಿ ಆಗಿದೆ. ವರ್ಷಕ್ಕೆ 12 ಲಕ್ಷದಾಗ 23ನೇ ಸಾಲಿನ 6 ತಿಂಗಳದ ಅಂದರೆ 6 ಲಕ್ಷ ರೂಪಾಯಿ ಪ್ಲಸ್ 24ನೇ ಇಸ್ವಿಯಲ್ಲಿ 24-25ರಲ್ಲಿ 12 ಲಕ್ಷ ಮತ್ತು 25-26ರಲ್ಲಿ 12 ಲಕ್ಷ ಒಟ್ಟು 30 ಲಕ್ಷ ರೂಪಾಯಿಯನ್ನು ಗುಳು ಮಾಡಿದ್ದಾರೆ. ಇದು ಎಲ್ಲೂ ನಾನು ಸ್ವತಃ ಹುಡುಕಾಡಿದ್ದೀನಿ. ಈ ವೃದ್ಧಾಶ್ರಮ ಎಲ್ಲಿದೆ ಹಿರಿಯ ನಾಗರಿಕರಿಗೆ ಒಂದು ಹಿರಿಯ ನಾಗರಿಕರನ್ನು ನಾವು ಸೇರಿಸಬೇಕಾಗಿತ್ತು. ಈಗ ಆ ಭಾಗದಲ್ಲಿ ಇರ್ತಕ್ಕಂಥ ಸೇಡಂ ವ್ಯಾಪ್ತಿಯಲ್ಲಿ ನಾವು 15 ದಿನದಿಂದ ಹುಡುಕ್ತಾ ಇದ್ದ ಕೊನೆಗೆ ಎಲ್ಲೂ ಸಿಗಲಿಲ್ಲ. ಒಂದು ಕಡೆ ಬ್ಯಾನರ್ ಎಲ್ಲಿ ಸರ್ಕಾರಿ ದಾಖಲೆಯಲ್ಲಿ ಅಡ್ರೆಸ್ ವಿಳಾಸ ತೋರಿಸಿದ್ದಾರೆ ಅಲ್ಲಿ ಮಾತ್ರ ಒಂದು ಬ್ಯಾನರ್ ಅದ್ರ GPS ಫೋಟೋ ತಮಗೆ ಸಲ್ಲಿಸಿದ್ದೀನಿ. ಕಳೆದ 2 ದಿನದಿಂದ ಫೋಟೋ ಹೊಡೆದಿದ್ದೀನಿ. ಒಟ್ಟು 15 ದಿನದ ಫೋಟೋ ಇದೆ. ಬಟ್ ನಾನು ಅವಶ್ಯಕತೆ ಒಂದು 2 ಇಲ್ಲ ಅಂತ ನಾನು ಕಳಿಸಿದ್ದೀನಿ. ಇಷ್ಟೆಲ್ಲ ಟೋಟಲ್ ಬಾಗಿಲು ಕ್ಲೋಸ್. ವೃದ್ಧಾಶ್ರಮ ಅಂದರೆ 24/7 ಚಾಲೂ ಇರಬೇಕು. ಜೊತೆಗೆ ಅಧಿಕಾರಿಗಳ ವರದಿಯಲ್ಲಿ ಏನಿದೆ ಅಂದ್ರೆ 4725 ಚದರ ಫೀಟ್ ಪ್ಲೇಸ್ ಇದೆ. ಇದರಲ್ಲಿ 8 ಕೊಠಡಿ ಇವೆ, 4 ಶೌಚಾಲಯ ಇವೆ, 4 ಸ್ನಾನಗೃಹ ಇವೆ, ಒಂದು ಅಡುಗೆ ಕೋಣೆ ಇದೆ ಅಂತ ಬರೆದಿದೆ. ನಾವು ಫೋಟೋ ತಾವು ಗಮನಿಸಿ ನೋಡಿರಿ. 30-40 ಜಾಗ ಇದೆ. 30-40 ಜಾಗದಲ್ಲಿ 8 ಕೊಠಡಿಗಳು ಹ್ಯಾಕೆ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ? ಮೇಲಂತೂ ಇಲ್ಲ, ಫಸ್ಟ್ ಫ್ಲೋರ್ ಇಲ್ಲ. ಈಗ ನಾವು ಸರ್ಕಾರ ಒತ್ತಾಯಪಡಿಸೋದು ಜಿಲ್ಲಾ ಪಂಚಾಯತ್ ಅನ್ನೋದು IAS ಆಫೀಸರ್ ಕಣ ತಪ್ಪಿಸಿ ಅವ್ರ ಅನುದಾನದಲ್ಲಿ ಇವತ್ತು ಹಿರಿಯ ನಾಗರಿಕರ ಹೆಸರಿನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೋಲ್ಮಾಲ್ ಆಗ್ತದೆ, ಬೋಗಸ್ ಪಟ್ಟಿ ದಾಖಲಾತಿಗಳನ್ನು ಇದು ಮಾಡ್ತಾರಂದ್ರೆ ಅವ್ರಿಗೆ ಯಾಕೆ ಕಾನೂನು ಕ್ರಮ ತಗೋಬಾರ್ದು? ನಾನು ಈ ಪ್ರೆಸ್ ಮೀಟ್ ಮೂಲಕ ಒತ್ತಾಯಪಡಿಸೋದು ಅಂದರೆ ಸದರಿಯ ಸಂಸ್ಥೆಯವರು ಏನು 30 ಲಕ್ಷ ರೂಪಾಯಿ ಪಟ್ಟಿ ದಾಖಲಾತಿಗಳನ್ನು ಸಲ್ಲಿಸಿ ಸರ್ಕಾರಕ್ಕೆ ಮರಳು ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಕೂಡಲೇ ಅವರ ಆ ಸಂಸ್ಥೆ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಮತ್ತು ಕೊಟ್ಟಿರುವ 30 ಲಕ್ಷ ರೂಪಾಯಿನೂ ಅನುದಾನ ವಸೂಲಿ ಮಾಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯಪಡಿಸ್ತೀನಿ. ಈಗ ತುರ್ತಾಗಿ ನೀವು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಅವ್ರ ಹತ್ರ ಹಣನೂ ಇದೆ, ಜನಬಲ ಇದೆ, ಅಧಿಕಾರ ಬಲ ಇದೆ. ರಾತ್ರಿ ಯಾವುದಾದ್ರು ವೃದ್ಧರನ್ನು ಕರ್ಕೊಂಡು ತಂದು ಕುಂದಿರಿಸಿ ನಡೀತಾ ಇದೆ, ಇದು ಸುಳ್ಳಿದೆ ಅಂತೇಳಿ ಪ್ರೂವ್ ಮಾಡಲಿಕ್ಕೆ ತಯಾರಿರ್ತಾರೆ. ಅದಕ್ಕೆ ನಾವು ಜಿಲ್ಲಾಡಳಿತ ವಿನಂತಿ ಮಾಡ್ತೀವಿ, ಅತ್ಯಂತ ತುರ್ತಾಗಿ ಇದನ್ನು ವೆರಿಫೈ ಮಾಡಬೇಕು. ರಾಮನವಮಿ ಅಂಗವಾಗಿ ಕಲಬುರಗಿಯಲ್ಲಿ 11ನೇ ವರ್ಷದ ಶ್ರೀ ರಾಮನವಮಿ ಉತ್ಸವವು ಮಾರ್ಚ್ 26ರಂದು 15 ಅಡಿ ಎತ್ತರದ ರಾಮನ ಮೂರ್ತಿ ಮೆರವಣಿಗೆಯೊಂದಿಗೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ರಾಮನವಮಿ ಉತ್ಸವ ಪದಾಧಿಕಾರಿಗಳು ತಿಳಿಸಿದ್ದಾರೆ. ನಗರದ ಹೆಮ್ಮೆಯ ಉತ್ಸವಗಳಲ್ಲಿ ಒಂದಾದ ಶ್ರೀ ರಾಮನವಮಿ ಉತ್ಸವವು ಮಾರ್ಚ್ 26ರಂದು ವಿಜೃಂಭಣೆಯಿಂದ ನಡೆಯಲಿದ್ದು 11ನೇ ವರ್ಷದ ಆಚರಣೆಗೆ ಭಕ್ತರಲ್ಲಿ ಭಾರಿ ಉತ್ಸಾಹ ಕಂಡುಬರುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಉತ್ಸವವನ್ನು ಯಾವುದೇ ಒಬ್ಬ ಅಧ್ಯಕ್ಷರ ನೇತೃತ್ವದಲ್ಲಿ ಅಲ್ಲದೆ ಜಿಲ್ಲೆಯ ಸಮಸ್ತ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಎಲ್ಲ ಹಿಂದೂ ಬಾಂಧವರ ಸಮೂಹ ಸಹಕಾರದಿಂದ ನಡೆಸಲಾಗುತ್ತಿದೆ. ಈ ಉತ್ಸವ ಯಾವುದೇ ರಾಜಕೀಯ ಪಕ್ಷ, ವ್ಯಕ್ತಿ ಅಥವಾ ಸಂಘಟನೆಗೆ ಸೀಮಿತವಾಗಿಲ್ಲ. ಸಂಪೂರ್ಣವಾಗಿ ತಂಡದ ಶ್ರಮದಿಂದ ರೂಪುಗೊಳ್ಳುತ್ತಿರುವುದು ವಿಶೇಷವಾಗಿದೆ. ಉತ್ಸವಕ್ಕೆ ಜಿಲ್ಲೆಯ ವಿವಿಧ ಮಠಾಧೀಶರ ಆಶೀರ್ವಾದ ದೊರೆಯಲಿದ್ದು ಶರಣಬಸವೇಶ್ವರ ಪೀಠಾಧಿಪತಿಗಳು ಸೇರಿದಂತೆ ಹಲವು ಪೀಠಗಳ ಶ್ರೀಗಳ ಅಮೃತ ಹಸ್ತದಿಂದ ಚಾಲನೆ ದೊರೆಯಲಿದೆ. ಜೊತೆಗೆ ಹಲವು ರಾಜಕೀಯ ಮುಖಂಡರು ಸಹ ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ. ಚೆಕ್ ಪೋಸ್ಟ್ನಿಂದ ಪ್ರಾರಂಭವಾಗುವ ಶೋಭಾಯಾತ್ರೆ ಖಾದ್ರಿ ಚೌಕ್, ಶಾಬಜಾರ್ ನಾಕಾ, ಸೂಪರ್ ಮಾರ್ಕೆಟ್, ಜನತಾ ಬಜಾರ್ ಮೂಲಕ ಜಗತ್ ವೃತ್ತದಲ್ಲಿ ಸಮಾರೋಪಗೊಳ್ಳಲಿದೆ. ರಾಮತೀರ್ಥ ಮಂದಿರದಿಂದ ಜಗತ್ ವೃತ್ತದವರೆಗೆ ನಡೆಯುವ ಈ ಭವ್ಯ ಮೆರವಣಿಗೆಯಲ್ಲಿ ಡಿಜೆ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸಲಿವೆ. 15 ಅಡಿ ಎತ್ತರದ ಭವ್ಯ ಮೂರ್ತಿಯ ಮೆರವಣಿಗೆ ಉತ್ಸವದ ಪ್ರಮುಖ ಆಕರ್ಷಣೆಯಾಗಲಿದೆ. ಜಾತಿ ಮನೆಯಲ್ಲಿ ಇರಲಿ, ಕ್ರಾಂತಿ ಎದೆಯಲ್ಲಿ ಇರಲಿ, ಧರ್ಮ ಜೊತೆಯಲ್ಲಿ ಇರಲಿ ಎಂಬ ಸಂದೇಶದೊಂದಿಗೆ ನಡೆಯುವ ಈ ಉತ್ಸವವು ಹಿಂದೂಗಳ ಒಗ್ಗಟ್ಟಿನ ಶಕ್ತಿಯ ಸಂಕೇತವಾಗಿದೆ ಎಂದು ಸಮಿತಿ ಪದಾಧಿಕಾರಿಗಳು ಹೆಮ್ಮೆಯಿಂದ ತಿಳಿಸಿದ್ದಾರೆ. ಸಚಿನ್ ಕಡ್ಗಂಚಿ, ಸಂಜೀವ್ ಮಿಶ್ರಾ, ಸುದೀಪ್, ಮಲ್ಲಿನಾಥ್, ಗುರು ಸಾಗರೆ, ಸುರೇಶ್ ಸೇರಿದಂತೆ ಉತ್ಸವ ಸಮಿತಿ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಎಲ್ಲ ಭಕ್ತರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಕಳೆದ 11 ವರ್ಷದಿಂದ ಅತಿ ವಿಜೃಂಭಣೆಯಿಂದ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಒಂದು ರಾಮರ ಭವ್ಯ ಮೂರ್ತಿ ಶೋಭಾಯಾತ್ರೆ ಹಮ್ಮಿಕೊಂಡಿದ್ದು, ಈ ಶೋಭಾಯಾತ್ರೆಯು ಕಲಬುರಗಿಯ ಜಿಲ್ಲೆಯ ಸಮಸ್ತ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ. ಮುಂದೆಯೂ ಕೂಡ ಅದೇ ರೀತಿ ನಡೆಯುತ್ತದೆ.
ಈ ಉತ್ಸವ ಸಮಿತಿಗೆ ವಿಶೇಷವಾಗಿ ಹೇಳಬೇಕಂದ್ರೆ ಯಾವುದೇ ರೀತಿ ಅಧ್ಯಕ್ಷರೆಂಬ ಒಂದು ಭಾವ ಇಲ್ಲ. ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ. ಈ ರಾಮನವಮಿ ಉತ್ಸವ ಸಮಿತಿಯು ಯಾವುದೇ ಪಕ್ಷ, ಸಂಘಟನೆ, ಯಾವುದೇ ರಾಜಕೀಯ ಪಕ್ಷಕ್ಕೆ ಮತ್ತು ಯಾವುದೇ ವ್ಯಕ್ತಿಗೆ ಸೀಮಿತವಾಗಿರೋದಿಲ್ಲ. ಇದು ಎಲ್ಲ ಸಮಸ್ತ ಹಿಂದೂ ಬಾಂಧವರ ಒಂದು ರಾಮನವಮಿ ಉತ್ಸವ ಸಮಿತಿ ಆಗಿದೆ. ಈ ಉತ್ಸವ ಸಮಿತಿಗೆ ಅನೇಕ ಜನರ ಸಹಕಾರ ಮತ್ತು ಮಾರ್ಗದರ್ಶನ ನಮಗೆ ಮೊದಲು ಸಿಕ್ಕದ, ಮುಂದೂ ದೊರೀತಾ ಇದೆ. ಹೀಗಾಗಿ ಈ ರಾಮನವಮಿ ಉತ್ಸವ ಸಮಿತಿ ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಒಂದು ದೊಡ್ಡ ಪ್ರಮಾಣ ಶೋಭಾಯಾತ್ರೆ ಆಗ್ಲಿಕ್ಕೆ ಸಹಕಾರ ಯಾರದಪ್ಪ ಅಂದ್ರೆ ಕಲಬುರಗಿಯ ಮಹಾಜನತೆ ಸಹಕಾರ ನಡೀತಾ ಬಂದ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಆಮೇಲೆ ಇದು ನಾವು ರಾಮನವಮಿ ಉತ್ಸವ ಕಳೆದ 2 ವರ್ಷ ಅಂದರೆ 10ನೇ ಮತ್ತು 11 2 ವರ್ಷದಿಂದ ನಾವು ಸಾರ್ವಜನಿಕವಾಗಿ ಎಲ್ಲಿ ಯಾರ ಹತ್ರ ದೇಣಿಗೆ ಸಂಗ್ರಹ ಮಾಡ್ತಿಲ್ಲ. ನಮ್ಮದು ಸಮಿತಿಗೆ ಸದಸ್ಯರಂತ ಗುರುತಿಸ್ಕೊಂಡಿವಿ. ಒಂದು 250 ಸದಸ್ಯರು ಗುರುತಿಸ್ಕೊಂಡು ಆ ಸದಸ್ಯರ ಹತ್ರ ನಾವು ದೇಣಿಗೆ ಪಡೆದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಆದ ನಂತರ ನಮ್ಮದು ಸಮಿತಿಗೆ ಎಷ್ಟು ದೇಣಿಗೆ ಜಮಾ ಆಯಿತು, ಎಷ್ಟು ಖರ್ಚಾಯಿತು, ಜಮಾ ಮತ್ತು ಖರ್ಚು ವಿವರ ಅವರಿಗೆ ಒಂದು ಸಂಪೂರ್ಣ ಮಾಹಿತಿಯಲ್ಲಿ ಕೊಟ್ಟಿಸಿಂದ ಈ ಕಾರ್ಯಕ್ರಮ ನಾವು ಇದು ಮಾಡ್ತೀವಿ, ಸಮಾರೋಪ ಮಾಡ್ತೀವಿ. 15 ಅಡಿ ಎತ್ತರ ಮೂರ್ತಿ ಇರ್ತದೆ. ವಿಶೇಷವಾಗಿ ಅಲಂಕಾರ ಮಾಡ್ತೀವಿ ಪ್ರತಿ ವರ್ಷ. ಈಗಾಗಲೇ ಓಂ ಆಗಿರ್ಬೋದು, ಸ್ವಸ್ತಿಕ್ ಆಗಿರ್ಬೋದು, ಭಾರತ್ ಮಾತಾ ಆಗಿರ್ಬೋದು, ತ್ರಿಶೂಲ್ ಆಗಿರ್ಬೋದು, ಹೀಗೆ ಪ್ರತಿ ವರ್ಷ ವಿಭಿನ್ನವಾಗಿ ಒಂದು ಹಿಂದಿನ ಅಲಂಕಾರ ಮಾಡ್ಕೊತ ಬಂದಿದ್ದೀವಿ. ಈ ಸರಿ ಹಿಂದೆ ಶಿವಲಿಂಗ ಇದೆ. ಆಮೇಲೆ ಈ ಮೆರವಣಿಗೆಯಲ್ಲಿ ಒಂದು 3000-4000 ಭಗವಾನ್ ಧ್ವಜಗಳು ಇರ್ತಾವೆ. ಆಮೇಲೆ ಕೊಳ್ಳೆಯಲ್ಲಿ ಕೊಳ್ಳ ಹಾಕಲು ಶಾಲೆ ಇರ್ತಾವೆ. ಅದ್ರ ಮ್ಯಾಗ ನಮ್ಮದು ರಾಮನವಮಿ ಉತ್ಸವ ಸಮಿತಿ ಅಂತ ಹೆಸರು ಬರೆದ ಶಾಲೆ ಇರ್ತದೆ. ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ 11 ವರ್ಷದಿಂದ ಭಾಳ ಅದ್ದೂರಿ ಆಗ್ಲಿರ್ತದೆ, ಮುಂದೆನೂ ಆಗಬೇಕು. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಹಾಜನತೆ, ಕಲಬುರಗಿ ಮಹಾಜನತೆ ಮತ್ತು ಹಿಂದೂ ಬಾಂಧವರು, ರಾಮ ಭಕ್ತರು ಆಗಮಿಸಿ ಈ ಕಾರ್ಯಕ್ರಮ ನಡೆಸಬೇಕಂತ ಎಲ್ಲರಿಗೂ ವಿನಂತಿಸ್ಕೊಳ್ತೇವೆ. ಇಲ್ಲ, ನಾವು ನೀರಿನ ವ್ಯವಸ್ಥೆ ಮಾಡ್ತಾರೆ, ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಮಾಡ್ತಾರೆ ಜನರಲ್ಲಿ. ಸಾವಿತ್ರಿಬಾಯಿ ಫುಲೆ ಬಡಾವಣೆಯಲ್ಲಿ ಸಿಸಿ ರಸ್ತೆ ಶಂಕುಸ್ಥಾಪನೆ ವೇಳೆ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮತ್ತು ಸ್ಥಳೀಯ ಬಿಜೆಪಿ ಮುಖಂಡರ ನಡುವೆ ಮಾತಿನ ಚಕಮಕಿ. ಹಿರಾಪುರ ಬಡಾವಣೆಯ 3 ರಸ್ತೆ ನಿರ್ಮಾಣಕ್ಕೆ ಸ್ಥಳೀಯರ ಆಗ್ರಹ. ಕಲಬುರಗಿ ನಗರದ ಸಾವಿತ್ರಿಬಾಯಿ ಫುಲೆ ಬಡಾವಣೆಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸುವ ವೇಳೆ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಹಾಗೂ ಬಿಜೆಪಿ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಶಾಸಕರಿಗೆ ಸ್ಥಳೀಯರು ಹಾಗೂ ಬಿಜೆಪಿ ಮುಖಂಡರು ಹಿರಾಪುರ ಬಡಾವಣೆಯ 3 ರಸ್ತೆಗಳನ್ನು ನಿರ್ಮಿಸಲು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ಕ್ಷೇತ್ರದ ಬಿಜೆಪಿ ಶಾಸಕ ಶರಣು ಸಲ್ಗರ್ ಅವರ ಸಹೋದರ ರೇಣುಕಾಚಾರ್ಯ ಅಭಿವೃದ್ಧಿ ಕಾರ್ಯಗಳಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಶಾಸಕರ ವಿರುದ್ಧ ಆರೋಪ ವ್ಯಕ್ತಪಡಿಸಿದರು. ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಪ್ರಸ್ತುತ ಲಭ್ಯವಿರುವ ಅನುದಾನದ ಆಧಾರದ ಮೇಲೆ 1 ರಸ್ತೆಯ ಕಾಮಗಾರಿಯನ್ನು ಮಾತ್ರ ಕೈಗೆತ್ತಿಕೊಳ್ಳಲಾಗುವುದು. ಉಳಿದ 2 ರಸ್ತೆಗಳನ್ನು ಮುಂದಿನ ಅನುದಾನ ಬಂದ ಬಳಿಕ ನಿರ್ಮಿಸಲಾಗುವುದು ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದ ವೇಳೆ ಉಂಟಾದ ಈ ವಾಗ್ವಾದ ಸ್ಥಳೀಯ ರಾಜಕೀಯ ವಾತಾವರಣಕ್ಕೆ ಕಿಂಚಿತ ಚುರುಕು ತಂದಿದ್ದು, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರಲ್ಲಿ ಹೆಚ್ಚಿನ ನಿರೀಕ್ಷೆ ಮೂಡಿಸಿದೆ. ಟ್ರೀಟ್ ಮಾಡಿ ಹೋಗಲ್ಲ, ಇಲ್ಲೇ ಓಡಾಡ್ತೀನಿ, ಇಲ್ಲೇ ತಿರುಗಾಡ್ತೀನಿ. ಆಮೇಲೆ ಇರ್ಲಿ ಬಿಡ್ಲಿ, ಬಡಾವಣೆ ತಿರುಗಾಡೋ ಮನುಷ್ಯ ಇದ್ದೀನಿ. ನನಗೆ ಇಲ್ಲಿ ಓಣಿಗೆ ಬರ್ಬಿಡ್ಬೇಡ, ನಾ ಮಾಡ್ಲ ಹಿಂಗ ಮಂಗ ಬುದ್ಧಿ ಮಾತಾಡಲ್ಲ. ಬಜೆಟ್ ಆಗಿದ್ರು ಈಗ SCP TSP 1 ಕೋಟಿ ಕೊಟ್ಟಾರ ನನಗೆ. ನಾ ಇನ್ನ ಯಾವುದು ಸೆಲೆಕ್ಟ್ ಮಾಡಿಲ್ಲ, ಅದನ್ನು ಇಲ್ಲೇ ಇಡ್ತೀನಿ. ಇದನ್ನು ಸ್ಟಾರ್ಟ್ ಮಾಡಿ ಯಾವತ್ತು ತೋರಿಸ್ತೀನಿ, ಅದನ್ನು ಸ್ಟಾರ್ಟ್ ಮಾಡಿ ನಂಬೇಕು. ಮನುಷ್ಯ ನಂಬಿಕೆ ಮ್ಯಾಗ ನಡೀತದ, ಜಗತ್ತು ನಂಬಿಕೆ ಮ್ಯಾಗ ನಡೀತದ. ಇವ್ರಿಗೆ ಪೂಜೆ ಬಿಟ್ಟು ಅವ್ರಿಗೆಲ್ಲ ನಾ ಮಾತು ಕೊಟ್ಟು ನಿಮ್ಗೆ 2 ಮಾಡಿಸ್ತೀನಿ ಅಂತ ಹೇಳಿ ಅದನ್ನು 1 ಕೋಟಿ ರೂಪಾಯಿ ಇಲ್ಲೇ ಹಾಕ್ತೀನಿ, ಅದನ್ನು 1 ಕೋಟಿ ಇಲ್ಲೇ ಹಾಕಿ ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಯಾರು
ಮನುಷ್ಯ ನರ್ವಸ್ ಆಗಬೇಡ್ರಿ, ಏನೂ ಆಗಬೇಡ್ರಿ, ಕೆಲಸ ಮಾಡ್ತೀನಿ ಅಂತ ಹೇಳಿ ಮಾಡ್ತೀನಿ. ನೀವು ಮಾತಾಡಿ, ನಮಗೊಂದಿಷ್ಟು ಎರಡು ಮಾತಾಡಕ್ಕೆ ಅವಕಾಶ ಕೊಡ್ತೀರಿ ಕೂಡಲೇ. ಎರಡು ಮಾತಾಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಸಹೋದರತ್ವ ಭಾವನೆಯಲ್ಲಿಂದಿರ್ರಿ. ಈ ರಸ್ತೆ ಪ್ರಾರಂಭ ಆಗಲಿ, ಮುಂದೆ ಶೀಘ್ರದಲ್ಲೇ ಒಂದು ತಿಂಗಳ ಒಳಗಾಗಿ ಆ ರಸ್ತೆಯನ್ನು ಪ್ರಾರಂಭ ಮಾಡತಕ್ಕಂತ ಜವಾಬ್ದಾರಿ ನಾನು ತಗೋತೀನಿ. ಅಲ್ಲಂ ಪ್ರಭು ಸಾಹೇಬ್ರಿಗೆ ಬೆನ್ನತ್ತಿ ಪ್ರಿಯಾಂಕಾ ಸಾಹೇಬ್ರ ಹತ್ರ ಹೋಗ್ರಿ, KKRDB ಅಜಯ್ ಸಿಂಗ್ ಅವ್ರ ಹತ್ರ ಹೋಗಿ ಶಾಂಕ್ಷನ್ ಮಾಡಿಸಿ ಅದಕ್ಕೆ ಅನುಮೋದನೆ ಕೊಡ್ತಕ್ಕಂಥ ಕೆಲಸನ ಮಾಡ್ತೀನಿ. ಅದಕ್ಕೆ ಅಲ್ಲಂ ಪ್ರಭು ಅವ್ರ ಬಾಯಿಲಿಂದೂ ಕೇಳಿ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभाविक एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಮಾರ್ಚ್ 26ರ ರಾಮನವಮಿ ಅಂಗವಾಗಿ ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಯಲಿದೆ ಎಂದು ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಕಾರ್ಯದರ್ಶಿ ಮಹೇಶ್ ಗಬ್ಬೂರ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೆಳಗ್ಗೆ 11:30ಕ್ಕೆ ಜಿಲ್ಲೆಯ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಆಳಂದ ಚೆಕ್ಪೋಸ್ಟ್ನಲ್ಲಿ 18 ಅಡಿ ಎತ್ತರದ ಭವ್ಯ ರಾಜಾರಾಮ್ ಮೂರ್ತಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆ ಚಾಲನೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಈ ಬಾರಿಯ ಶ್ರೀರಾಮನ ಮೂರ್ತಿ ವಿಶೇಷವಾಗಿ ಸೂರ್ಯದೇವರ ಆಕಾರ ಹೊಂದಿದ್ದು ವಿಶೇಷವಾಗಿದ್ದು, ಮೆರವಣಿಗೆಯು ರಾಮತೀರ್ಥ ದೇವಸ್ಥಾನದಿಂದ ಪ್ರಾರಂಭವಾಗಿ ಆಳಂದ ಚೆಕ್ಪೋಸ್ಟ್, ಖಾದ್ರಿ ಚೌಕ್, ಶಾ ಬಜಾರ್ ನಾಕಾ, ಪ್ರಕಾಶ್ ಟಾಕೀಸ್ ಚೌಕ್ ಮಾರ್ಗವಾಗಿ ಜಗತ್ ಸರ್ಕಲ್ ಬಳಿ ಸಮಾರೋಪ ಸಮಾರಂಭದಲ್ಲಿ ಮುಕ್ತಾಯವಾಗಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಪೂಜ್ಯ ಶ್ರೀ ಸರಡ್ಗಿ ಶ್ರೀಗಳು, ವಕೀಲ್ ಚಂದ್ರಕಾಂತ್ ಕಾಳ್ಗಿ, ಸಂತೋಷ್ ಬೆನಕನಹಳ್ಳಿ, ಶ್ರೀಕಾಂತ್ ರೇವಣಿ, ಅಂಬಾರಾಯ್ ಕಂಬಾರ್, ಮಹೇಶ್ ಯಾದವ್, ವಿಕಾಸ್ ಚೌಹಾಣ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ರಾಮನವಮಿ ಉತ್ಸವ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ರಚಿಸಿದ ಈ ಒಂದು ಸಮಿತಿಯಿಂದ ದಿನಾಂಕ 26/3/2026 ಗುರುವಾರ ಸರಿಯಾದ ಸಮಯಕ್ಕೆ 11 ಗಂಟೆಗೆ ಪ್ರಾರಂಭವಾಗಿ ಆಳಂದ್ ರಾಮತೀರ್ಥದಿಂದ ಪ್ರಾರಂಭವಾಗಿ ಆಳಂದ್ ಚೆಕ್ ಪೋಸ್ಟ್, ಪ್ರಕಾಶ್ ಟಾಕೀಸ, ಸೂಪರ್ ಮಾರ್ಕೆಟ್, ಜಗತ್ತಿ, ಈ ರೀತಿ ಪ್ರತಿ ವರ್ಷದ ಪದ್ಧತಿಯಂತೆ ಕೂಡ ನಡೀತಾ ಬಂದ್ರೂ ಕೂಡ ಈ ವರ್ಷದ ವಿಶೇಷ ಅಂತಂದ್ರೆ 18 ಅಡಿಯ ಇರ್ತಕ್ಕಂಥ ರಾಮನ ಒಂದು ಮೂರ್ತಿ ಹಿಂಬದಿ ಇರ್ತಕ್ಕಂಥ ಒಂದು ಸೂರ್ಯಕಿರಣನ ವ್ಯವಸ್ಥೆಯೊಳಗೆ ಈ ಕಾರ್ಯಕ್ರಮ ಜರುಗೋದ್ರ ಜೊತೆಗೆ ನಾಡಿನ ತುಂಬೆಲ್ಲ ಇರ್ತಕ್ಕಂಥ ಸರ್ವ ಹಳ್ಳಿಯಿಂದಾಗಲಿ
ತಾಲೂಕದಿಂದಾಗಲಿ ಜಿಲ್ಲೆಯಿಂದಾಗಲಿ ಪ್ರತಿಯೊಬ್ಬರು ಮನೆಯಿಂದ ಮನದಿಂದ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರುವುದು ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ ಆಧ್ಯಾತ್ಮಿಕ ಸಂಸ್ಕೃತಿಯ ನಾಡು. ಇಂಥ ನಾಡಿನೊಳಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ಸಲುವಾಗಿ ಅನೇಕ ಶಾಸಕರಾಗಲಿ, ಹರಗುರು ಚರಮೂರ್ತಿಗಳಾಗಲಿ, ಸ್ವಾಮಿ ಸಂತರ ಸಾಧುಗಳಾಗಲಿ ಎಲ್ಲರೂ ಬಂದು ಭಾಗವಹಿಸಲಿದ್ದಾರೆ. ಅಂಥ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀಬೇಕಾದ್ರೂ ಕೂಡ ಭಾಳಷ್ಟು ಅಚ್ಚುಕಟ್ಟಾದ ಒಂದು ಚೌಕಟ್ಟು ಕೂಡ ನಿರ್ಮಾಣ ಮಾಡಬೇಕಾಗ್ತದೆ, ಅನುಮತಿ ಕೂಡ ತಗೋಬೇಕಾಗ್ತದೆ. ಅಂಥ ರೀತಿಯೊಳಗೆ ನಮ್ಮ ಶ್ರೀಕಾಂತ ರೇವಣಿಯವರಾಗಲಿ, ಕಂಬಾರವರಾಗಲಿ, ಮಹೇಶ್ ಯಾದವರಾಗಲಿ, ವಿಕಾಸ್ ಚೌಹಾಣ್ ಅವರಾಗಲಿ, ಇವರು ಅಷ್ಟೇ ಅಲ್ಲದೆ ಬರೀ ಹೆಸರು ಹೇಳಿದವರು ಅಷ್ಟೇ ಅಂತಲ್ಲ, ಈ ಕಾರ್ಯಕ್ರಮದ ಒಂದು ಸಂಸ್ಥಾಪಕರಾದ ಮಹೇಶ್ ಗೊಬ್ಬರು, ಚಂದ್ರಕಾಂತ್ ಕಾಳಗಿ ವಕೀಲರು, ಸಂತೋಷ್ ಬೆನಕನಹಳ್ಳಿಯವರು, ಅದರ ಜೊತೆಗೆ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಅಷ್ಟೊಂದು ಯಾಕೆ ಒತ್ತು ಕೊಟ್ಟು ಆಸಕ್ತಿ ವಹಿಸ್ತೀನಿ ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಜಗದ್ಗುರು ಆಗಿ ನಡ್ಕೊಂಡು ಬಂದಂಥ ಗುರು ಇದು. ಮತ್ತು ಗುರುವಿನ ಗುರು ಆಗಬೇಕಾದರೆ ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೀತಾ ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಜೊತೆಗೆ ತಾವೆಲ್ಲ ಪತ್ರಿಕಾ ವರದಿಗಾರನು ಕೂಡ ಇದು ದೇಶದ, ರಾಷ್ಟ್ರದ ಆಧ್ಯಾತ್ಮಿಕ ಚಿಂತನೆ ಎಲ್ಲರನ್ನೂ ಮನ ಸುರೆಗೊಳಿಸತಕ್ಕಂಥ ಈ ಕಾರ್ಯಕ್ರಮ. ಈ ತಾವು ಕೂಡ ಆಸಕ್ತಿ ವಹಿಸಿ ತಾವು ಕೂಡ ಭಾಗಿಯಾಗಿ ದೇಶದ ತುಂಬೆಲ್ಲ ಧರ್ಮ ಉಳಿಯುವಂತೆ, ಆಧ್ಯಾತ್ಮಿಕ ಉಳಿಯುವಂತೆ ರೀತಿಯೊಳಗೆ ನೀವು ಕೂಡ ಸೇವಾ ಮಾಡ್ತೀರಿ ಅನ್ನತಕ್ಕಂಥ ವಿಶ್ವಾಸದಿಂದ ಇವತ್ತಿನ ದಿವಸ ಪತ್ರಿಕೆ ಹೇಳಿಕೆ ನಾವು ಕೊಡ್ತಾ ಇದ್ದೀವಿ. ಆದಿಪುರುಷ ರಾಮನ ಉತ್ಸವ ಸಮಿತಿ ಅಂತ ಹಮ್ಮಿಕೊಂಡಿದ್ದೇವೆ. ಈ ಬಾರಿ ವಿಶೇಷ ಏನಂದರೆ, ಇಡೀ ನಮ್ಮ ಭಾರತದಲ್ಲಿ ಮೊದಲನೇ ಬಾರಿಗೆ 18 ಅಡಿಯ ಶ್ರೀ ರಾಜಾರಾಮರ ಭವ್ಯ ಮೂರ್ತಿ ಹೊಸದಾಗಿ ತೆಗೆದುಕೊಂಡು ಬಂದಿರೋರು ಹಾಗೂ ಈ ಸಲದ ಶ್ರೀರಾಮನ ಬ್ಯಾಕ್ಗ್ರೌಂಡ್ ವಿಶೇಷವಾಗಿ ಸೂರ್ಯದೇವರಾಗಿರುತ್ತಾರೆ. ತಂಪು ಪಾನೀಯ ಮತ್ತು ಹಲವು ಪ್ರಸಾದ ವ್ಯವಸ್ಥೆ ಇರುತ್ತದೆ. ಹಾಗೂ ಲಕ್ಷ್ಮೀಕಾಂತ್ ಕಟ್ಟಿಕರ್ ಇವರು ಕೂಡ SBI ಬ್ಯಾಂಕ್ನಲ್ಲಿ ಪ್ರಸಾದ ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ವಿಜಯನಗರ ಕಾಲನಿ ಹತ್ತಿರ ಸುಭಾಷ್ ಅವರು ಕೂಡ ಪ್ರಸಾದ ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಹಾಗೂ ಇದೇ ಥರ ಇನ್ನೂ ಹಲವಾರು ಜನರು ಸ್ವಯಂ ಪ್ರೇರಿತವಾಗಿ ಮಜ್ಜಿಗೆ ಹಾಗೂ ತಂಪು ಪಾನೀಯ ವ್ಯವಸ್ಥೆ ಹಮ್ಮಿಕೊಂಡಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and
an inspiring learning environment where every child encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.